ನಮಸ್ಕಾರ ಸ್ನೇಹಿತರೆ, ನಮ್ಮ ಮತ್ತೊಂದು ಹೊಸ ವಿಡಿಯೋಕ್ಕೆ ತಮಗೆ ಸ್ವಾಗತ. ಈ ದಿನ ನಾವು ದೇವನೂರು ಮಹಾದೇವ ಅವರು ಬರೆದಿರುವ ಅಮಾಸ ಕಥೆಯನ್ನು ಓದೋಣ. ಅಮಾಸ ಎಂಬುದು ಅಮಾಸನ ಹೆಸರು. ಅವನು ಕಪ್ಪಗಿದ್ದುದಕ್ಕೆ, ಅಮಾವಾಸ ದಿನ ಹುಟ್ಟಿದ್ದಕ್ಕೆ ಅವನಿಗೆ ಅಮಾಸ ಹೆಸರು ನಿಂತಿದೆ. ಅಮಾಸ ಹೆಸರು ಯಾಕೆ ಬಂತು ಎಂದು ಅವನ ಅಪ್ಪ ಅವ್ವ ಬದುಕಿದ್ದರೆ ಕೇಳಬಹುದಿತ್ತು. ಆದರೆ ಅವನು ಹುಟ್ಟಿದ ಮೇಲೆ ನಡೆದಾಡುವ ವೇಳೆಗೆ ಅವನನ್ನು ಹೆತ್ತವಳು, ಹುಟ್ಟಿಸಿದವನು ನಾನಾ ನಿಮಿತ್ತವಾಗಿ ದೈವಾಧೀನರಾದರು. ಅಗಲೀಗ ಅಮಾಸನಿಗೆ ಮಾರಿಗುಡಿ ಅಂದರೆ ಅಮಾಸ, ಅಮಾಸ ಅಂದರೆ ಮಾರಿಗುಡಿ ಎಂಬಂತಾಯಿತು. ಮಾರಿಗುಡಿ ಎಂದ ಮಾತ್ರಕ್ಕೆ ದಿಕ್ಕು ದೆಸೆ ಇಲ್ಲ ಅಂತೇನಲ್ಲ. ಅಮಾಸನಂತ ಎಷ್ಟೋ ಜನಕ್ಕೆ ಮಾರಿಗುಡಿ ನೆರಳು ನೀಡುತ್ತಾ ಬಂದಿದೆ. ಬೇಸಿಗೆಯಲ್ಲಂತೂ ಧಗೆಗೆ ಜನ ಅಲ್ಲಿ ಜಾತ್ರೆಯಾಗುವುದು. ಅದರಲ್ಲಿ ಅಲ್ಲಿ ಅಮಾಸನನ್ನು ಬಿಟ್ಟರೆ ಒಂದು ಹಳೆಯ ತಲೆಯ ವಾಸವಿದೆ. ಹಳೆಯ ತಲೆ ಎಂದರೆ ಅಂತೂ ಅವನ ಮೈಯ, ಕೈಯ, ತಲೆ ಅನ್ನದೇ ಕೂದಲು ಇದ್ದಷ್ಟು ಬೆಳ್ಳಗಾಗಿ ಅವನ ದೇಹ ತುಂಬ ಹರಿದಿವೆ. ಇದುವರೆಗೆ ಕಂಡಂತೆ ಅವನು ಕೂತಲ್ಲಿಂದ ಎದ್ದುದನ್ನು ಯಾರೂ ಕಂಡಂತಿಲ್ಲ. ಮಾರಿಗುಡಿಯ ಮೂಲೆಗೆ ಸೇರಿದಂತೆ ಒಂದು ಮೂಲೆಯಲ್ಲಿ ಒಂದು ಕಡೆ ಕಪ್ಪು ಕಂಬಳಿ, ಯಾವ ಕಾಲುದ್ದ ಅಂತೂ ಹಾಸಿದೆ. ಅದರ ಮೇಲೆ ಅವನು ಕಾಲು ಚಾಚಿಯೋ, ಪಕ್ಕದ ಕಂಬಕ್ಕೊರಗಿಯೋ ಅಥವಾ ಕೈಗಳ ಹಿಂದಕ್ಕಾನಿಸಿಯೋ ಕೂತೇ ಇರುವನು. ಅಮಗೆ ಇಂಥ 3-4 ಭಂಗಿಗಳನ್ನು ಬಿಟ್ಟರೆ ಬೇರೆಯದು ಇದ್ದಂತೂ ಇದ್ದಿಲ್ಲ. ಅವ ಅಂತೆ ಕೂತಾಗೆಲ್ಲ ಅರೆಗಣ್ಣು ಮುಚ್ಚಿ ಕೂರುವುದು ಹಿಂದಿನಿಂದಲೋ ಹೇಗೋ ಬಂದು ಬಿಟ್ಟಿದೆ. ಅದು ಬಿಟ್ಟು ಅವ ಕೂತಂತೂ ಇಲ್ಲ. ಅವನ ಈ ಸ್ಥಿತಿಯ ಕಂಡರೆ ಏನನ್ನೋ ದೇನಿಸುತ್ತಾ ಕುಂತಂತೆ ಗೋಚರಿಸುತ್ತೆ. ಸುಕ್ಕುಗಳಿಂದಲೇ ಮಾಡಿದ ಅವನ ಮುಖ ಮೇಲಿನ ರೀತಿ ಅನ್ನಿಸಲು ಕಾರಣ ಇದ್ದಿತು. ಅಥವಾ ಆ ಸುಕ್ಕು ಮುಖಕ್ಕೆ ಒಪ್ಪುವ ಕತ್ತಿನವರೆಗೂ ಬೆಳ್ಳಗೆ ಇಳಿಬಿದ್ದಿರುವ ರಟ್ಟೆ ಗಾತ್ರದ ಮೀಸೆಯೂ ಕಾರಣವೇ. ಒಟ್ನಲ್ಲಿ ಅವ ಏನನ್ನೋ ದೇನಿಸುತ್ತಾ ಕೂತಂತೆ ಗೋಚರಿಸುತ್ತದೆ. ಅಲ್ಲವನ ಪಕ್ಕಕ್ಕೆ ಸೇರಿದಂತೆ ಆಳೆತ್ತರದ ಬಿದಿರುಗಳ ಸದಾ ಇದ್ದುದೇ. ಅವನು ಅತ್ತ ಇತ್ತ ಚಲಿಸಬೇಕಾದಾಗೆಲ್ಲ ಅಮಾಸ ಕೈಗಿರುವುದರಿಂದ ಆ ಬಿದಿರುಗಳ ಬಳಕೆ ಅಷ್ಟೇನು ಈಗಿಲ್ಲ. ಆದರೆ ಕೋಳಿ, ಕುರಿ, ಆಡುಮರಿ ಮುಂತಾದವು ಸುತ್ತುವರಿದರೆ ಅದ್ದರಿಸುವುದಕ್ಕೆ ಅದು ಆಗಾಗ ಬೇಕಾಗುತ್ತದೆ. ಇನ್ನೂ ಹೇಳಿ ಅವನ ಹೆಸರು ಹೇಳುವುದೇ ತಪ್ಪಿತು. ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ ಅವನನ್ನು ಕುರಿಯಯ್ಯ, ಕುರಿಯಯ್ಯ ಎನ್ನುವರು. ಅದೇನು ಅವನು ಹುಟ್ಟಿದ ಹೆಸರೇ? ಪ್ರಶ್ನೆ ನಮಗೂ ಬೇಡ, ನಿಮಗೂ ಬೇಡ. ಇಷ್ಟರಿತು ಕಂಡುದೇ ಅವ ಬುದ್ಧಿ ಬಲ್ಲವನಾದಾಗಲಿಂದ ಹಿಡಿದು ಅವನ ತೊಡೆಗಳು ನಡೆದಾಡೋದ ಕಳೆಕೊಳ್ಳುವವರೆಗೆ ಊರಗೌಡರ ಹಟ್ಟಿ ಕುರಿಗಳ ಕಾಯ್ದುಕೊಂಡು ಬಂದುದು. ಈಗಲೂ ಮೇಲಿನ ರೀತಿಯಲ್ಲಿ ಅರೆಗಣ್ಣು ಮುಚ್ಚಿಕೊಂಡಾಗ ಬೆರಳನ್ನು ಒಂದೊಂದು ಕುರಿ ಮಾಡಿಕೊಂಡೇನೋ ತಂತಾನು ಎನಿಸುತ್ತಾ ಹೋಗುವನು. ದಿನ 6-7 ಸಲ ಹೀಗೆ ಇದು ತಪ್ಪಿದ್ದಲ್ಲ. ಇದ ಯಾವ ದಿನವೂ ತಪ್ಪಿಸಿಕೊಂಡೂ ಹೋಗಿಲ್ಲ. ಅಮಾಸನು ಹೀಗೆ ಕುರಿಯಯ್ಯನ ಕಣ್ಣು ಮಠಾರದಲ್ಲಿ ಬೆಳೆಯತೊಡಗಿದನು. ಈಗ ಅವನ ವಯಸ್ಸು 10-11 ನಡೆಯುತ್ತಿದೆ. ಕುರಿಯಯ್ಯನು ಅಮಾಸ ಬಂದಾಗ ಅಂತ ಧ್ವನಿ ಕೊಡೋದು ಅಮಾಸನ ಹಗಲು ಕೆಲಸ ಅನ್ನಬಹುದು. ಊರಿಗೆ ಕತ್ತಲು ಇಳಿಯಲು ತೊಡಗಿದಾಗಲೇ ಅಮಾಸನು, ಕುರಿಯಯ್ಯನು ಮಠದ ಬೆಲ್ಲು ಆಗುವುದನ್ನೇ ನೆಟ್ಟಗೆ ಕಾಯುವರು. ಮಠದ ಬೆಲ್ಲು ಹೊಡೆದ ತಡವೇ ಅಮಾಸನು ಕುರಿಯಯ್ಯನ ಕಿದ್ದಂಡೆಯಲ್ಲಿ ಮಡಗಿರುವ ತಟ್ಟೆ ಗ್ಲಾಸು ತೆಗೆದುಕೊಂಡು ಲಗುಬಗ ಓಡುವನು. ಅಷ್ಟಕ್ಕಾಗಲೇ ಸಂಪೂರ್ಣ ಕತ್ತಲು ಹಿಡಿದು ಗವ್ವಗಿರುವುದರಿಂದ ಅಮಾಸ ಓಡುವುದೇನೂ ಕಾಣಿಸುವುದಿಲ್ಲ. ಕಣ್ಣು ಸೀಳಿಕೊಂಡು ನೋಡಿದರೆ ಅವ ಓಡುವ ಓಟಕ್ಕೆ ಕತ್ತಲು ಕಲಕುತ್ತಿರುವಂತೆ ಹೊಳೆಯುತ್ತದೆ. ಹಾಗೆ ಅವನು ಹೋದವನು ತಿರುಗ ಯಾವಾಗ ಬಂದ ಎಂಬುದೂ ತಿಳಿಯದು. ಬಂದವ ಅಯ್ಯಾ ಅಂದುದು ಕತ್ತಲನ್ನು ಅಲುಗಾಡಿಸುತ್ತಾ ಮೂಡುವಾಗಲೇ ತಿಳಿಯುವುದು. ಆಗ ಕುರಿಯಯ್ಯ ಮಲಗಿದ್ದರೆ ಎದ್ದು ಮಲಗಿ ಕೂರುವನು. ರೂಢಿಯಂತೆ ಆ ಕತ್ತಲಲ್ಲಿ ಮಠದ ಹಿಟ್ಟು ಸಾರು ಉಂಡು ಆಮೇಲೆ ಅಮಾಸ ಮಲಗಿಬಿಡುವನು.
ಅಷ್ಟೊತ್ತಿಗೆಲ್ಲ ಆ ಹಿಡಿದ ಕತ್ತಲಿಗೆ ಊರು ತನ್ನ ದನಿ ಅಡಗಿಸಿಕೊಂಡು ಮಲಗಿದರೂ ಆಗಾಗ ಅಲ್ಲಲ್ಲಿ ನಾಯಿಗಳ ಕಿರುಚಾಟವೋ ಗೂಗೆಯ ಗೂ ಮೆಲಕಾಗುತ್ತಲೇ ಇರುವುದು. ಮುದುಕ ನಿದ್ದೆ ಬಾರದ್ದಕ್ಕೆ ಕಣ್ಣು ಬಿಟ್ಟು ಕಣ್ಣಿಗೆಟಕುವಷ್ಟು ನೋಡಲೇ ಎಚ್ಚರಿರುವಷ್ಟು ಕಾಲ ಏನನ್ನಾದರೂ ತನ್ನೊಳಗೆ ಮಾತಾಡುತ್ತಲೋ ಇದ್ದು ಅಮಾಸ ಅಮಾಸ ಎಂದು 2-3 ಸಲ ಅಂದು ಮರುತ್ತರ ಬರದೆ ಅವನೂ ಮಲಗುವನು. ಆ ಆಜುಬಾಜುಗೆಲ್ಲ ವರ್ಷಕ್ಕೊಂದಾವರ್ತಿ ಎಲ್ಲ ಊರಿಗೂ ಬರುವ ಹಾಗೆಯೇ ಅಲ್ಲಿಗೂ ಮಾರಿ ಹಬ್ಬ ಬರುವುದು. ಆಗ ಮಾತ್ರವೇ ಕುರಿಯಯ್ಯ ತನ್ನ ಸ್ಥಾನದ ಬೇರೆ ಸ್ಥಳಕ್ಕೆ ಪಲ್ಲಟಿಸಬೇಕಾಗುತ್ತದೆ. ಆಗ ಮಾರಿಗುಡಿಗೆ ದುಂಬಧೂಳು ತೊಡೆದು ಸುಣ್ಣ ಕೆಮ್ಮಣ್ಣು ಬಣ್ಣವ ತುಂಬಿ ಕಣ್ಣಿಗೆ ಗುದ್ದುವಂತೆ ಮಾಡುವರು. ಈಗ ಸುಣ್ಣ ಕೆಮ್ಮಣ್ಣು ಪಟ್ಟೆ ಹೊಡೆದು ಎಲ್ಲ ಕಡೆಗೂ ಮುಗಿದಿದ್ದು ಆಗ ಬೀಳುತ್ತಿದ್ದ ಎಳೆಬಿಸಿಲು ಅವುಗಳ ಮೇಲೆ ಬಿದ್ದು ಅದು ಹೆಚ್ಚು ಕಾಂತಿ ಬೀರುತ್ತಿತ್ತು. ಅಲ್ಲಿಗೆಲ್ಲ ಕುರಿಯಯ್ಯನ ಸುತ್ತಮುತ್ತ ಮಾತ್ರವೇ ಮೊದಲಂತೆ ಉಳಿದಿತ್ತು. ಉಳಿದ ಕಡೆಲ್ಲ ಬೆಳ್ಳಾಗಿದ್ದರಿಂದ ಅದು ಮತ್ತೂ ಕಂದಾಗಿತ್ತು. ಅಲ್ಲಿ ಹಜಾರ ತುಂಬ 10-8 ಆಳು ಅತ್ತಗೊಂದ ಕಡೆ ಇತ್ತಗೊಂದ ಕಡೆ ಓಡಾಡುತ್ತಾ ಪಂಜು ರೆಡಿ ಮಾಡುವುದು, ಬಣ್ಣದ ಕಾಗದ ಕತ್ತರಿಸಿ ಅಂಗಳ ಅಂದ ಮಾಡಲು ಸರ ಮಾಡುವುದು ಮುಂತಾಗಿ ಚಿತ್ರ ವಿಚಿತ್ರ ಮಾಡುತ್ತಿದ್ದರು. ಹೆಚ್ಚು ಕಮ್ಮಿ ಎಲ್ಲರೂ ಅಲ್ಲಿ ಹೊಸ ಬಿಳಿ ಬಟ್ಟೆ ಹಾಕಿದ್ದರಿಂದ ಮಾರಿಗುಡಿ ತುಂಬ ಬಿಳಿ ಹೊಳಪು ಪಡಿತಿತ್ತು. ಅಲ್ಲಿದ್ದ ಬಸಣ್ಣ ಎಂಬುವವನು ಫ್ರೆಂಚು ಮೀಸೆ ಬಿಟ್ಟು ಕಪ್ಪಗೆ ಗಿಡ್ಡಕ್ಕೆ ಇದ್ದನು. ಅವನು ಬಿಳಿ ಬಟ್ಟೆ ತೊಟ್ಟಿದ್ದರಿಂದ ಮತ್ತೂ ಹೆಚ್ಚು ಕಪ್ಪಾಗಿ ಹೊಳೆಯುತ್ತಿದ್ದನು. ಅವನು ಬಾಯಿ ಬಿಡದಿದ್ದರೂ ಅವನ ಹಳದಿ ಬಾಚಿ ಹಲ್ಲುಗಳು ಬಿಳಿ ಬಟ್ಟೆ ದೆಸೆಯಿಂದ ಅವು ಹೊಳೆಯುತ್ತಾ ಹೊರಗೇ ಇದ್ದವು. ಅವನ ಕೈಯಲ್ಲಿ ಒಂದು ಹಿಡುಗಲು ಇತ್ತು. ಬಸವಣ್ಣನು ದಪ ಹೆಜ್ಜೆ ಹಾಕಿ ಕುರಿಯಯ್ಯನ ಮೂಲೆಗೆ ಬಂದು ಅಯ್ಯ ಎಂದು ಜೋರಾಗಿ ಕಿರುಚಿದನು. ಕುರಿಯಯ್ಯನನ್ನು 2 ಸಲವಾರು ಮಾತಾಡಿಸಿದರೆ ಮಾತ್ರವೇ ಆ ಅಂತಿದ್ದರಿಂದ ಎಲ್ಲರೂ ಮೊದಲೇ ಕೂಗಿಕೊಂಡು ಮಾತಾಡುವರು. ಬಸಣ್ಣನದನಿಗೆ ಕುರಿಯಯ್ಯ ನಿಧಾನ ಕಣ್ಣು ತೆಗೆದು ಬಹಳ ನಿಧಾನವಾಗಿ ನೋಡಿದನು. ಅವನು ತನ್ನೆದುರು ಬೆಳ್ಳಗೆ ಮೂಡುತ್ತಾ ಓಡಾಡುತ್ತಾ ಇದ್ದ ಆಕೃತಿಗಳನ್ನು ನೋಡುತ್ತಾ ಅವನು ಹಾಗೆ ನೋಡುತ್ತಾ ಹೋದಂತೆ ಅವನಿಗೆ ಹಿಂದನ ನೆನಪುಗಳು ಕೆಂದುತ್ತಾ ಕಣ್ಣ ಮುಂದೆ ಓಡಾಡತೊಡಗಿದವು. ಮಾರಿ ಹಬ್ಬ ಅಂದರೆ ಹುಲಿಯಾಸ ಅಂದರೆ ಅವನೇ. ಅವನ ಪ್ರಾಯದಲ್ಲಿ ಅವನಿಲ್ಲದೆ ಹುಲಿಯಾಸ ಇದ್ದುದಿಲ್ಲ. ಹುಲಿಯಾಸ ಕಣ್ಣಳ ಮುಂದೆ ಕುಣಿಯತೊಡಗಿತು. ತಮಟೆಯ ಸದ್ದು ಬಂದು ಕಿವಿಗೆ ಚಚ್ಚತೊಡಗಿತು. ಆಗ ದೊಡ್ಡಗೌಡರು ಬದುಕಿದ್ದ ಕಾಲ. ಕುರಿಯಯ್ಯ ಅಮಾನಸ ಷ್ಟುದ್ದದ ಹೈದನು. ಕುರಿಯಯ್ಯನ ಹುಲಿಯಾಸದ ತೇಟಿಗೆ ದೊಡ್ಡಗೌಡರು ತಲೆದೂಗಿ ಬಿಟ್ಟರು. ಅಂಗಿ ಬಟ್ಟೆ ಇನಾಮು ಕೊಡುತ್ತಾ, ನೀ ಇರೋಷ್ಟು ಕಾಲ ನಮ್ಮ ಹಟ್ಟೀಲೇ ಇರು. ನೀನು ಉಂಡ ಊಟ ಹಾಕೊಂಡ ಬಟ್ಟೆ ಒಂದಿಷ್ಟು ಕುರಿ ನೋಡ್ಕೋ ಅಷ್ಟೇನೆ. ಅವನು ಸುಕ್ಕು ಮುಖದ ಪ್ರತಿ ನರಿಗೆಯೂ ಮಾರಿಗುಡಿಯ ಬಿಳಿ ಬಣ್ಣದಿಂದೋ ಅಲ್ಲಿದ್ದ ಗುಂಪು ತೊಟ್ಟಿದ್ದ ಬಿಳಿ ಬಟ್ಟೆ ದೆಸೆಯಿಂದೋ ಬೆಳ್ಳಗೆ ಅಗಲವಾಗಿ ಅರಳತೊಡಗಿತು. ಬಸಣ್ಣನು ಇನ್ನೂ 1 ಸಲ ಜೋರಾಗಿಯೇ ಅಯ್ಯ ಅಂದನು. ಕುರಿಯಯ್ಯ ಕತ್ತ ಎತ್ತಿ ಅವನ ಅವಲೋಕಿಸಿದನು. ಬಸಣ್ಣ ನಿಂತ ಟಿವಿಗೆ ಅವ ಬಂದದ್ದು ಹೊಳೆಯಿತು. ಕುರಿಯಯ್ಯ ಬಲಗೈಲಿ ಬಿದುರುಗಳ ಹಿಡಿದು ಇನ್ನೊಂದು ಕೈಯ ಮೇಲು ನೀಡಿದನು. ನೀಡಿದ ಕೈಯ ಬಸಣ್ಣ ಹಿಡ್ಕೊಂಡ ಮೇಲೆ ಅದರ ಮೇಲೆ ಬಲ ಹಾಕಿ ಎದ್ದು ನಿಂತು ಬಿದಿರುಗಳ ಊರುತ್ತಾ ನಡೆಯುತ್ತಾ ಆ ಮೂಲೆ ಸೇರಿ ಕುಂತನು. ಅಲ್ಲಿ ಹಾಸಿದ್ದ ಕಂಬಳಿಯನ್ನು ಬಸಣ್ಣನು 1-2 ಸಲ ಜಾಡಿಸಿ ಒದರಿ ಕುರಿಯಯ್ಯ ಕುಂತ ಮೂಲೆಗೆ ತಂದು ಹಾಸಿದನು. ಕಂಬಳಿಯ ಜಾಡಿಸಿ ಒದರಿದ ಬಿರುಸಿಗೆ ಕಂಬಳಿಯಲ್ಲಿದ್ದ ಧೂಳು ಕಸವೆಲ್ಲ ಎಳೆಬಿಸಿಲಿಗೆ ಹಾರಿ ಗಾಳಿಲಿ ಈಜತೊಡಗಿದವು. ಕಂಬಳಿಯನ್ನು ಮೊದಲು ಹಾಸಿದ್ದ ಅಗಲಕ್ಕೆ ಅಂಗೈ ಮಟ್ಟದ ಕಂದು ಬಣ್ಣಕ್ಕೆ ತಿರುಗಿದ್ದ ಧೂಳು ಕಸಕಡ್ಡಿ ಪವಡಿಸಿತ್ತು. ಅದರ ಮೇಲಕ್ಕೂ ಆಗ ಎಳೆಬಿಸಿಲು ಬಿದ್ದು ಅದಕ್ಕೂ ಬಿಳಿ ಬಣ್ಣವೇ ಹಿಡ್ಕಂಡಂತೆ ತೋರುತ್ತಿತ್ತು. ಅತ್ತಗೆ ಆಡಿಕೊಳ್ಳುವುದಕ್ಕೆ ಅಂತ ಎತ್ತೆತ್ತಗೋ ಹೋಗಿದ್ದ ಅಮಾಸನು ಮಧ್ಯಾಹ್ನ ಮಾಡಿಕೊಂಡೇ ಮಾರಿಗುಡಿಗೆ ಬಂದು ನೋಡುತ್ತಾನೆ. ನೋಡಿದರೆ ಕಣ್ಣಿಗೆ
ಹಿಡಿಸಲಾರದಷ್ಟು ಅಲ್ಲಿ ಏನೇನೋ ತುಂಬಿಕೊಂಡಿತ್ತು. ಹಸಿ ಸುಣ್ಣ, ಕೆಮ್ಮಣ್ಣು, ನೆಲ ತಾರಿಸಿದ ಹಸಿ ತೊಪ್ಪೆ, ವಾಸನೆಗಳೆಲ್ಲ ಒಂದರ ಮೇಲೊಂದು ಬಿದ್ದು ಮೂಗಿಗೆ ಮುತ್ತುತ್ತ ಮಾರಿಗುಡಿ ಗಮಲೆ ಒಂದಾಗಿತ್ತು. ಕುರಿಯಯ್ಯ ಈ ಮೂಲೆಯಿಂದ ಆ ಮೂಲೆಗೆ ಸ್ಥಳಾಂತರಿಸಿ ಮೊದಲಂತೆ ಕೂತಿದ್ದನು. ಹಜಾರದಲ್ಲಿ ನಡುವೆ ರೌಂಡಾಗಿ ಒಂದಿಷ್ಟು ಜನ ಗುಂಪುಗೂಡಿ ನಿಗರಿ ನಿಗರಿ ಏನೋ ನೋಡುತ್ತಿದ್ದರು. ಗುಂಪಿನ ಒಳಗೆ ಒಬ್ಬ ಮಾಡುತ್ತಿದ್ದನು. ತವಕ್ಕಂತ ಅಲ್ಲಿಗೆ ಅಮಾಸ ಹಾರಿ ಇಣುಕಿದನು. ಕಂಡದ್ದು ಬಣ್ಣ ಬಣ್ಣದ ಭೃಂಗದ ಕಾಗದದಲ್ಲಿ ಗಂಡಬೇರುಂಡ ಕಿರೀಟ ಮುಂತಾದ ಅವಚವಿ ಕೊರೆಯುತ್ತಿದ್ದಂತೆಲ್ಲ ಸುತ್ತಗೆ ನೆರೆಕೊಂಡವರು ಹಾಗಿರಬೇಕು, ಹೀಗಿರಬೇಕು, ಹಾಗೆ ಹೀಗೆ ಬೇಷ್ ಅಂತೆಲ್ಲ ತಲಾ ಒಂದು ಮಾತಾಡುತ್ತಿದ್ದರು. ನೋಡಿ ನೋಡಿ ಅವೆಲ್ಲ ಕಣ್ಣಿಗಿಳಿದ ಮೇಲೆ ಅಮಾಸನು ಅಲ್ಲಿಂದ ನೆಗೆದು ಕುರಿಯಯ್ಯನ ಪಕ್ಕಕ್ಕೆ ಬಂದು ಕುಂತನು. ಎದುರಾ ಅಂಗಳದಲ್ಲಿ ಗೋಡೆಗೆ ಸೇರಿದ ಹಾಗೆ ದೊಡ್ಡ ದೊಡ್ಡದ ಕೆಂಪು ಬಿಳಿ ಬಣ್ಣದ ದೇವರ ಛತ್ರಿ ಚಾದರಗಳನ್ನು ಹೊರತೆಗೆದು ಬಿಸಿಲಿಗೆ ಒಣ ಹಾಕಿ ಸಾಲಾಗಿ ನಿಲ್ಲಿಸಿದ್ದರು. ಅವಕ್ಕೆ ಹತ್ತಿರದ ಮೂಲೆಯಲ್ಲಿ ಪಾನ ಎಟುಕಿಸಲು ತೆಂಗಿನ ಮರ ನಿಗುರುತ್ತಾ ವಾಲಾಡುತ್ತಿತ್ತು. ಅದರ ಮೇಲಕ್ಕೆ ಕಣ್ಣು ಹತ್ತಿಸಿ ಅಮಾಸ ಕಣ್ಣು ಹೋದಷ್ಟು ದೂರ ಏರಿಸಿದನು. 6-7 ಬಲವಾದ ಗೊನೆಗಳ ಕಾಯಿ ಬಾರಕ್ಕೆ ಮರ ಜಗ್ಗುತ್ತಿತ್ತು. ಬುಡಕ್ಕೆ ಕಣ್ಣು ಇಳಿಸಿದರೆ ಅಲ್ಲೇ ಅದಕ್ಕೆ ಸುಣ್ಣ ಕೆಮ್ಮಣ್ಣು ಬಣ್ಣವ ಮರದ ಬುಡದ ತುಂಬ ಯಾರೋ ಬಳಿದಿದ್ದರು. ಕಂಡ ಅಮಾಸ ಕುರಿಯಯ್ಯನ ಪಕ್ಕಕ್ಕೆ ಮತ್ತೂ ತವದು ಅಯ್ಯಾ ಅಣ್ಣಲು ಏನ ಎಂಬಂತೆ ಅವ ನೋಡಲು, ನೋಡಯ್ಯ ನೋಡಯ್ಯ, ನಿನ್ನ ತಿಗನ ಮರ ಯಾರಕ್ಕನ ಸುಣ್ಣ ಬಣ್ಣ ಬಳದವರೆ ಅಂತು. ಕುರಿಯಯ್ಯ ನೋಡಲು ಅಷ್ಟು ದೂರ ಕಾಣಿಸಿ ಆಮೇಲೆ ಕಣ್ಣು ಮಂಜಾಗಿ ಬಿಡುತ್ತಾ ಏನೂ ಕಾಣಲಿಲ್ಲ. ಅವನಿಗೆ ಕಂಡು ಮಾಟ ಮಾಡಿ ಯಾರೋ ಸುಡುಗಾಡಲ್ಲಿ ತೆಂಗಿನಕಾಯಿ ಹೂತಿದ್ದು, ಅದು ಸಸಿಯಾಗಿ ಕೆಂದಿ ಭೂಮಿ ಸೀಳಿ ಬಂದದ್ದು, ಕಿತ್ತು ತಂದು ತನ್ನದು ಅಂತಾರೋ ಇಲ್ಲಿ ಅಂತ ಮಾರಿಗುಡಿ ಮೂಲೆಯಲ್ಲಿ ನೆಟ್ಟದ್ದು, ಅದು ತನ್ನ ಕಣ್ಣ ಮಟಾರದಲ್ಲೇ ಗರಿ ಕಳಚಿದಲ್ಲಿ ಕಳಚಿದ ಗುರುತ ಉಳಿಸ್ತಾ, ಗರಿ ಕಳಚಿದಲ್ಲಿ ಗುರುತ ಮೈಯಲ್ಲಿ ಉಳಿಸ್ತಾ ಬೆಳೀತಾ ಬೆಳೀತಾ ಮೇಲಕ್ಕೆ ಮೇಲಕ್ಕೆ ಅಂತ ಇನ್ನೂ ಮೇಲಕ್ಕೆ ಬೆಳೆದು ನಿಂತಿತು. ಹಬ್ಬದಂದು ನೆಲಕ್ಕೆ ಹೊತ್ತು ಇಳಿಯುತ್ತಿದ್ದಂತೆಲ್ಲ ಪರಸ್ಥಳದಿಂದ ನೆಂಟರಿಷ್ಟರು ಊರಿಗೆ ಒಬ್ಬೊಬ್ಬರಾಗಿ ಇಳಿಯುವುದು ಏರತೊಡಗಿತು. ಬಂದವರು ರೂಢಿಯಂತೆ ಮಾರಿಗುಡಿಗೆ ಮುಖ ಹಾಕಿಯೇ ಆಮೇಲಿನದು ಮಾಡುತ್ತಿದ್ದರು. ಕೆಲವರು ಅಲ್ಲಿ ಕುಂತು ಎಲ್ಲ ಮರೆತು ಲಾವಡೆಯಲ್ಲಿ ಲೀನವಾಗಿದ್ದರು. ಅವರವರ ಊರಲ್ಲಿ ಆದ ಹಿಂದಲ ಜಗಳಗಳನ್ನೆಲ್ಲ ಕೆದಕಿ ಹೆಂಗಾಯ್ತು, ಏನ್ ಕತೆ ಎಂಬುದೇ ಅವರ ಬಾಯಿಗೆ ಮುಖ್ಯ ವಸ್ತುವಾಗಿತ್ತು. ಅಂತಹ ಸಂದರ್ಭದಲ್ಲೇ ಹೊರಗೆ ಜೋಳದ ಕಂತೆ ಕತ್ತಿಸಿ ಬಸಣ್ಣನು ತಮಟೆ ಕಾಯಿಸುತ್ತಾ ಅದರ ದನಿ ಬಿಗಿ ಮಾಡುತ್ತಿದ್ದನು. ಅವನ ಸುತ್ತ ವಾನರ ಸೇನೆಯಂತೆ ಐಕಲು ಮಕ್ಕಳು ಸುತ್ತಿದ್ದವು. ಅದರೊಳಗೆ ಅಮಾಸನು ಒಬ್ಬನಾಗಿದ್ದನು. ಬಸಣ್ಣ ತಮಟೆಯನ್ನು ಎದೆಗೆ ಏರಿಸಿ ಚಡ್ ಚಡ್ ನಕುನ 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 ಬಾರಿಸಲು ಕಂಚಿಗೆ ಬಡಿದಂತೆ ತಮಟೆಯ ದನಿಯ ಊರ ನಾಕ ಮೂಲೆ ಮುಟ್ಟತೊಡಗಿತು. ಸುತ್ತ ಇದ್ದ ಐಕಳು ಸುಮ್ಮನಿರದೆ ಕುಣಿಯತೊಡಗಿದವು. ಬಸಣ್ಣನಿಗೂ ಹುಮ್ಮಸ್ಸು ಬಂದು ಡಂಗ್ ಡಂಗು ಡಂಗು ಚುಕ್ಕಿ ಹೊಡಿತಾ ಅವನು ಕುಣಿದನು. ಅದಕ್ಕೆ ಕುಣಿಯೋಕೆ ಐಕಳಿಗೂ ಹೆಜ್ಜೆ ಸಿಕ್ಕಿ ಐಕಳು ಕುಣಿತ, ಬಸಣ್ಣನು ಕುಣಿತ, ಹೋಗವರು ಬರುವವರು ಸೇರಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ನಿಂತರು. ಅಮಾಸನಿಗೆ ಯಾರು ಹೇಳಿಕೊಟ್ಟಿದ್ದರೋ ಏನೋ ಕತೆಯೋ, ಎಲ್ಲರಿಗಿಂತಲೂ ವೈನಾಗಿ ಹೆಜ್ಜೆ ಹಾಕುತ್ತಿದ್ದನು. ಎಲ್ಲರೂ ಬೆರಗಿನಿಂದ ಎಲ್ಲಾ ಇವೆ ಅಂದುಕೊಂಡು ಅಮಾಸನನ್ನೇ ನೋಡುವುದು ಮಾಡುತ್ತಿದ್ದರು. ಅಷ್ಟಕ್ಕೆ ಅಲ್ಲಿಗೆ ಹೆಂಗಸು ಅನ್ನದೆ ಬಂದು ನಿಂತು ನೋಡುವುದಕ್ಕೆ ಬಂದು ಬಿಟ್ಟಿತು. ಬಂಗಾರಿಗಂತೂ ಅಮಾಸನಿಂದ ಕಣ್ಣು ಕೀಳುವುದಕ್ಕೆ ಆಗಲಿಲ್ಲ. ಅಮಾಸನ್ನು ನೋಡುತ್ತಾ ನೋಡುತ್ತಾ ಮತ್ತೆ ಅವಳೊಳಗೆ ಕಂಕುಳಿಗೆ ಒಂದು ಕಂದ ಅಂತ ಬೇಕು ಎಂಬಂತಹ ಅತ್ಯುಗ್ರ ಆಸೆ ಉಂಟಾಯಿತು. ಅವಳಿಗೆ ಮದುವೆಯಾಗಿ 6-7 ವರ್ಷ ಆಗಿದ್ದು ಏನೋ ಫಲ ಕಂಡಿರಲಿಲ್ಲ. ಅವರಿವರು ಆಡೋ ಮಾತಿಗೆ ಅವಳ ಘಟ ರೋಸಿ ಆ ಕಿಚ್ಚಿಗೆ ಮಾಡಬಾರದ್ದನ್ನೆಲ್ಲ ಮಾಡಿಯೂ ನೋಡಿದ್ದಳು. ಆದರೂ ಫಲ ಕಾಣಲಿಲ್ಲ. ಅವಳ ವಾರಗೆಯವರು 30ರ ಸುತ್ತಿಗೆ ಮುಪ್ಪು ಹಿಡಿಸಿಕೊಂಡಿದ್ದರೂ ಅವಳು ಇನ್ನೊಂದು ಮದುವೆ ಮಾಡಿ ಕಳಿಸುವಂತೆ ಇದ್ದಳು.
ಅವಳ ಕಂಡವರಿಗೆ ಅರಗಳಿಗೆಯಾರು ಆಸೆಯಾಗುವಂತಹ ಬೆನ್ನಾಣ ಅವಳಿಗಿತ್ತು. ಅದಿರಲಿ, ಅದರೂ ಫಲ ಕಾಣಲಿಲ್ಲ. ಆದರೆ ಅವಳ ರೀತಿಯು ಹೆಚ್ಚು ದಿನ ಮುಂದುವರೆದುಕೊಂಡು ಹೋಗಲಿಲ್ಲ. ರಾತ್ರಿಯಾಯಿತು ಅಂದರೆ ಹಟ್ಟಿಗೆ ಒಂದೊಂದಾಗಿ ಕಲ್ಲು ಬೀಳಲು ತೊಡಗಿದವು. ಅವಳ ಗಂಡ ಬಂಗಾರಿ ಬೆನ್ನಿಗೆ ಬಾಸುಂಡೆ ಬರಿಸಿ ತಲೆ ಚೆಚ್ಚಿಕೊಂಡು ಹೊರಕ್ಕೆ ಮುಖ ಹಾಕದೆ ಕುಂತನು. ಆಮೇಲೆ ಕಲ್ಲು ಬೀಳುವುದು ನಿಂತು ಈಗ ಮರೆತು ಹೋಗುವಷ್ಟು ಆಗಿತ್ತು. ಅವಳ ಕಣ್ಣುಗಳ ಒಳಗೆ ಅಮಾಸ ತರಾವರಿ ಕುಣಿಯುತ್ತಿತ್ತು. ಮೇಲಿನಂತೆ ಆಗುತ್ತಿದ್ದ ಸಂದರ್ಭದಲ್ಲೇ ಇಬ್ಬರು ಯಜಮಾನರು ಕೊಬ್ಬಿದ ಹೋತಗಳನ್ನು ಅಲ್ಲಿಗೆ ಸೆಳೆತಂದರು. ಆಗ ಅಲ್ಲಿದ್ದ ಗುಂಪು ಎರಡಾಗಿ ಸೀಳಿತು. ಐಕಳು ಮಕ್ಕಳು ಅತ್ತಗೂ ಇತ್ತಗೂ ಚೆಲ್ಲಿಕೊಂಡವು. ಹೋತಗಳೋ ತಮ್ಮಟೆ ಬಿರುಸಿಗೆ ದಿಕ್ಕಾಪಾಲು ಎಳೆಯತೊಡಗಿದವು. ಆ ಬಲಕ್ಕೆ ಹಿಡಿದವರು ಅಲ್ಲಾಡಲು ಮತ್ತು ಇಬ್ಬರು ಸೇರಿ ಅವ ಹಿಡ್ಕೊಂಡು ಮಿಸುಕಾಡದಂತೆ ಮಾಡಿ ಮಾರಿಗುಡಿ ಮುಂದೆ ತಂದು ನೇರಕ್ಕೆ ನಿಲ್ಲಿಸಿದರು. ಹೊರಗೆ ಹುಮ್ಮಸ್ಸಿನಿಂದ ತಮ್ಮಟೆ ಬಡಿಯುತ್ತಿತ್ತು. ಹೋತಗಳು ಅಲುಗದೆ ಮಿಸುಕದೆ ಕಣ್ಣುಗಳನ್ನು ಮಾತ್ರವೇ ಸುತ್ತಗೂ ತಿರುಗಿಸುತ್ತಿದ್ದವು. ಎದುರ ಗಾಡಿ ಬಾಗಿಲು ತೆರೆದಿತ್ತು. ಬೆಳ್ಳಿ ದೇವರು ಹೊಳೆಯುತ್ತಿತ್ತು. ಗುಡಿ ಒಳಗಿಂದ ಪೊದೆಯಾಗಿ ಊದುಬತ್ತಿ ಹೊಗೆ ಹೊರಕ್ಕೆ ತೇಲಿಕೊಂಡು ಬರುತ್ತಿತ್ತು. ಒಳಗಿದ್ದ ಸೊಂಟದಿಂದ ಕೆಳಕ್ಕೆ ಮಂಡಿಯಿಂದ ಮೇಲಕ್ಕೆ ಬಟ್ಟೆ ಸುತ್ತಿದ್ದ ಒಬ್ಬನು ತೀರುತ್ತ ಮಾರು ಹೂವ ತಂದು ಹೋತಗಳ ಮುಂದೆ ನೆಟ್ಟಗೆ ನಿಂತು ಕಣ್ಣು ಮುಚ್ಚಿ ತುಟಿ ಅಲುಗಿಸುತ್ತಾ ವಟವಟ ಆರಂಭಿಸಿದನು. ಅವನ ಮೈಯ ಕಪ್ಪಗಿದ್ದು ಮೈಯೆಲ್ಲ ನರನರವೇ ಹಬ್ಬಿತ್ತು. ವಟಗುಟ್ಟುವುದಕ್ಕೆ ತಕ್ಕಂತೆ ಅವು ಹಿಗ್ಗುತ್ತಾ ಕುಗ್ಗುತ್ತಾ ಇದ್ದವು. ಆಮೇಲ ಅವ ಹೂವ ಎರಡು ಮಾಡಿ ಹೋತಗಳ ಕೊರಳಿಗೆ ಬಿಗಿದನು. ಅದಾದ ಮೇಲ ಬಿಳಿ ಹೂವ ಹೋತಗಳೆರಡರ ನೆತ್ತಿಯ ಮೇಲೆ ಇಟ್ಟು ತೀರುತವನು ಮೈ ಮೇಲೆಲ್ಲ ಎರಚಿ ಕೈ ಮುಗಿದು, ಏನಾರ ತಪ್ಪಿದ್ದರ ಹೊಟ್ಟೆ ಒಳಕ್ಕ ಹಾಕವ್ವ, ಒಪ್ಪಿಗೆ ಕೊಡು ಅಂದನು. ಅವನ ಆ ಚೂಪು ದನಿ ಮಾರಿಗುಡಿ ತುಂಬ ದನಿಗೊಟ್ಟಿತು. ದೂರದಲ್ಲಿ ಗಲಭೆ ಬಿಟ್ಟರೆ ಮಾರಿಗುಡಿ ಒಳಗೆ ಎಲ್ಲರೂ ಉಸಿರು ಕಟ್ಟಿ ನಿಂತಿದ್ದರು. ಅವರು ಹಾಗೆ ನಿಂತಿರುವುದು ಹೋತಗಳ ಕಣ್ಣುಗಳನ್ನು ಮಾತ್ರವೇ ಸುತ್ತು ತಿರುಗಿಸುತ್ತಾ ನೋಡುವುದು ಸ್ವಲ್ಪ ಹೊತ್ತು ನಡೆಯಿತು. ಆಮೇಲೆ ಹೋತಗಳು ಒಂದೇ ಸಮಕ್ಕೆ ತಲಮೈಯ ಒದರಿದವು. ತಮಟೆ ದನಿಯು ಅಲ್ಲಿಂದ ಏಳುತ್ತಿದ್ದ ಗಲಗು ಗದ್ದಲವನ್ನು ನುಂಗಲು ಆರಂಭಿಸಿತು. ಒಂದಿಷ್ಟು ಐಕಳು ಅಮಾಸನು ದೊಡ್ಡವರು ಗದರಿಸಿದರೂ ಅವರು ಅತ್ತ ತಿರುಗಿದಾಗ ಇತ್ತ ಜಿಗಿದು ಮುತ್ತುತ್ತಿದ್ದವು. ಕೊಂಟನ ಪಕ್ಕವೇ ಬಲವಾಗಿದ್ದ ಒಬ್ಬನು ಚೂರಿ ಹಿಡಿದು ಲೀಲಾಜಾಲವಾಗಿ ನಿಂತಿದ್ದನು. ಇಬ್ಬರು ಹೋತಕ್ಕೆ ಹಿಂಗಾಲು ಮುಂಗಾಲು ಮಾಡಿ ಬಿಮ್ಮಗೆ ಹಿಡಿದು ಅದರ ಕತ್ತನ್ನು ಕೊಂಟಗೆ ತರುತ್ತಲೇ ಕಾಯುತ್ತಿದ್ದ ಚೂರಿಯವ ಚಕ್ಕನೆ ಹೂತದ ಕತ್ತಿಗೆ ಚೂರಿಯಿಂದ ಒಂದೇಟು ಹಾಕಿ ಚೂರು ಚೂರು ಅನ್ನಿಸಿ ಬಿಟ್ಟಾಗ ದೇಹ ತೆಲೆ ಎರಡಾದವು. ಕತ್ತರಿಸಿ ಒಕ್ಕಡೆ ಬಿದ್ದ ತೆಲೆಯ ಬಾಯಿಗೆ ಒಬ್ಬ ನೀರು ಹಾಕಿದನು. ಒಂದೆರಡು ಸಲ ಪಕಪಕ ಅಂದು ಮುಚ್ಚಿತು. ಆ ಕಡೆ ಅದರ ದೇಹ ಎಷ್ಟೆಷ್ಟೋ ಒದ್ದಾಡುತ್ತಿತ್ತು. ತಲೆ ಮಾತ್ರ ಕಣ್ಣುಗಳ ಮೇಲಕ್ಕೆ ಅಗಲಿಸಿ ಆಗಲೇ ಸ್ತಬ್ಧವಾಗಿ ಬಿಟ್ಟಿತು. ಒದ್ದಾಡುವ ದೇಹದಿಂದ ರಕ್ತ ಚಲಚಲನೆ ಚಿಮ್ಮುತ್ತಾ ನೆಲಕ್ಕೆ ದೊದನೆ ಸುತ್ತಲೂ ಕೆಂಪಗಾವರಿಸಿತು. ಯಾರೋ ಒಂದು ಹೈದ ತವಕನೆ ಓಡಿ ಹೋತಗಳ ಕತ್ತಿಗೆ ಸುತ್ತಿದ್ದ ರಕ್ತ ಸೋರುತ್ತಿದ್ದ ಹೂವರಸವ ತಂದು ಬಿಟ್ಟನು. ಅವ ಸುಮ್ಮನಿರದೆ ಅದ ಅಮಾಸನ ಕತ್ತಿಗೆ ಸುತ್ತಿಬಿಟ್ಟು ಕುನಿ ಅಂತಂದನು. ಅಮಾಸನಿಗೆ ಕತ್ತಿನ ಸುತ್ತೆಲ್ಲ ತನ್ನಗುಟ್ಟ. ಅವನ ಕತ್ತಿನಿಂದಲೂ ರಕ್ತ ತೊಟ್ಟಿಕ್ಕುತ್ತ ಅಮಾಸ ಬೆದರಿ ಬೆಚ್ಚಿ ಅಲ್ಲಿಂದ ಕಂಬಿ ಕಿತ್ತನು. ಅವನಂತೆಯೇ ಒಂದಿಬ್ಬರು ಹಾಗೆ ಮಾಡಿದರು. ಮಲಗಿದರೂ ಎಷ್ಟೋ ಹೊತ್ತಿನವರೆಗೆ ಇದೇನೇ ಅಮಾಸನ ಕಣ್ಣಿಗೆ ಕಟ್ಟಿತ್ತು. ಅದರೊಳಗೆ ಅವನು ಬೆಚ್ಚಿ ಬೆದರಿ ಎಷ್ಟೋ ಸಲ ಎದ್ದು ಕೂತನು. ಅವತ್ತು ರಾತ್ರಿಯೆಲ್ಲ ಬೆಳಕು ಹಚ್ಚಿದ್ದರು. ಪರ ಊರಿನವರು ಹೆಚ್ಚಾಗಿ ಬಿಳಿ ದುಪ್ಪಟ್ಟು ಹೊದ್ದು ಮಾರಿಗುಡಿ ತುಂಬ ಏಕ ಮಲಗಿದ್ದರು. ಅದೆಲ್ಲ ಸೇರಿಕೊಂಡು ಮಾರಿಗುಡಿಯೇ ಬೆಳ್ಳಗಿತ್ತು. ಅವತ್ತು ರಾತ್ರಿ ರೈಲ್ವೆ ಗ್ಯಾಂಗ್ಮನ್ ಸಿದ್ದಪ್ಪನು ಓವರಾಗಿ ಹೊಟ್ಟೆ ತುಂಬ ಪರಮಾತ್ಮನನ್ನು ಹಾಕ್ಕೊಂಡು ಬಂದಿದ್ದನು. ಅವನ ತಪ್ಪಲ್ಲದಿದ್ದರೂ ಅದು ಅವನನ್ನು ಆ ರಾತ್ರಿ ತುಂಬ ಆಡಿಸತೊಡಗಿತು. ಅವನಿಗೋ ಕಣ್ಣು ಮುಚ್ಚಿದರೆ ಪ್ರಳಯ ಆಗುತ್ತಿತ್ತು.
ಅದಕ್ಕೆ ಅವನು ಕಣ್ಣು ಮುಚ್ಚದೆ ತೂರಾಡುವ ಹಾದಿಯೊಳಗ ಹಿಡದಿದ್ದ ಕೋಲು ಊರುತ್ತಾ ದಿಕ್ಕಾಪಾಲು ನಡೆದಾಡತೊಡಗಿದನು. ಹಾಗೆ ನಡೆದಾಡುತ್ತಿರುವಲ್ಲಿ ಉರಿಯೋ ಲೈಟು ಕಂಬ ಕಂಡು ಬಂದಲ್ಲಿ ಅವನಿಗೆ ರೋಷ ಹೊಮ್ಮುತ್ತಿತ್ತು. ಝಾಡಿಸಿ ಅದಕ್ಕೆ ಒದ್ದು ಬಿದ್ದು ಕೋಲಲ್ಲಿ ಜೋರು ಬಡಿಯುವನು. ಅಲ್ಲಾಗುವ ಸದ್ದು ಸುತ್ತಮುತ್ತನೆಲ್ಲ ನಡುಗಿಸುತ್ತಾ ಏಳುತ್ತಿತ್ತು. ಅಷ್ಟಕ್ಕೂ ಮುಗಿಸದೆ ಹಾಹೋ ಚೀರುತ್ತಾ ಅದನ್ನು ರಾಜಕಾರಣಿಯನ್ನೋ, ಕಾಂಟ್ರಾಕ್ಟರನ್ನೋ, ರೈಲ್ವೆ ಬಾಸನ್ನೋ, ಆಣಿ ಬಡ್ಡಿ ಸಾಲ ಕೊಡೋ ಮಾದಪ್ಪನನ್ನೋ ಮಾಡಿಕೊಂಡು, ಓ ಸೂಳೆ ಮಗನ, ಬಿಳಿ ಬಟ್ಟ ಹಾಕ್ಕೊಂಡು ದೇಶ ಸುತ್ತಿ ದೊಡ್ಡವಾಗಿಯೇನೇ, ನನ್ನ ಕಂಡ್ರೆ ನೀನು ಮೂಗು ಮುಚ್ಚಳಿಯ, ನಾವಾದ್ರ ಪರದೇಶಿಗಳಪ್ಪ, ಎಲ್ಲಂದ್ರ ಅಲ್ಲಿ ಬೀದಿಲಿ ಬಿದ್ದಿದ್ದೀವಿ, ಓ ಎಂದು ದೊಡ್ಡದಾಗಿ ಬಾಯಿ ದನಿ ತೆಗೆದು ಗೊಳೋ ಎಂದು ಅತ್ತನು. ಮತ್ತು ಮಾತು ಜೋರು ಮುಂದುವರಿಸಿದನು. ನಿಮ್ಮ ಖಾರ ನಮ್ಮ ಮೇಲೆ ಬಿಡಬೇಡ್ರಪ್ಪೋ, ನನ್ನಾತ್ಮ ಕೇಳಿ ನಗುತ್ತಾನೆ ನೋಡ್ರಪ್ಪೋ, ನಗಪ್ಪ ನಗು, ನಿಂಗೂ ನಗೋ ಕಾಲ, ಏನು ಮಾಡ್ತಿ ನಗ್ನ, ನಗು ಮಗನ, ಬಡವರ ಉದ್ಧಾರ ಮಾಡವ ನೀನು, ನಗು ಮಗನ, ಕಮ್ಯುನಿಸಮ್ಮು ಬರಬೇಕು, ಆಗ ನೀ ನಗೋದು ಹೋಗೋಕು, ಅಲ್ಲಿ ಗಂಟಾನು ನೀ ನಗ್ತಿ, ನಗಪ್ಪೋ ನಗು, ಅಲ್ಲಿ ಅಲ್ಲೋಲ ಕಲ್ಲೋಲ ಏಳಿಸುತ್ತಾ ಅವನ ಮಾತು ನಗು ಎಲ್ಲವೂ ಬೀದಿ ತುಂಬೆಲ್ಲ ಎದ್ದು ಬಿದ್ದು ಆ ಕೊರೆಯುವ ರಾತ್ರಿ ಕತ್ತಲ ಒಳಗೆ ಒದ್ದಾಡುತ್ತಿದ್ದವು. ಆ ಮಾತು ನಗುಗೆಲ್ಲ ನಿದ್ದೆ ಬಾರದಿದ್ದ ಅಮಾಸ ಬೆಚ್ಚಿ ಬೆಚ್ಚಿ ಕೂರುತ್ತಿದ್ದನು. ಹೀಗೆ ಎಷ್ಟೋ ಹೊತ್ತು ನಡೆದು ಆಮೇಲೆ ಸಿದ್ದಪ್ಪನ ದೇಹ ಎಲ್ಲಿ ಬಿತ್ತೋ, ಹೇಗೆ ಬಿತ್ತೋ, ಏನು ಕಥೆಯೋ, ಅವನ ಮಾತು ಅವನ ನಗು ನಿಂತವು. ಮಾರನೇ ದಿನ ಬಂತಲ್ಲ, ಅವತ್ತು ಊರು ಆಕಳಿಸುತ್ತಾ ಕಳೆಯಿತು. ಯಾವಾಗ ಜಗುಲಿ ನೋಡಿದರೂ ಜನವೇ ತುಂಬಿತ್ತು. ಅಷ್ಟಕ್ಕೂ ಎಷ್ಟೋ ಜನ ಇನ್ನೂವೇ ಎದ್ದೇ ಇರಲಿಲ್ಲ. ಉದಾಹರಣೆ ಸಿದ್ದಪ್ಪ. ಮಧ್ಯಾಹ್ನ ಬಂತಲೇ ಹುಲಿಯಾಸದವರಿಂದ ಚಲನವಲನ ಮಾರಿಗುಡಿಗೆ ಬಂತು. ಗೌಡರ ಜೀತದಾಳು ಬಂದು, ಗೌಡ್ರ ಹಟ್ಟಿಗೆ ತಿಂಗಕಾಯಿ ಬೇಕಂತೆ ಅಂದು ಕುರಿಯಯ್ಯ ಕಿತ್ಸೆ ಅಂತಲೇ ಅವು ಮರವ ನಿಮಿಷಕ್ಕೆ ಹತ್ತಿ ಉದುರಿಸಿಕೊಂಡು ಹೋದನು. ಅತ್ತ ಹಟ್ಟಿಗಳ ಒಳಗ ಹೆಂಗಸರು ಚಂದಾಗೆ ತೆಲೆ ಬಾಚಿಕೊಂಡು ಹೂ ಮುಡ್ಕೊಂಡು ಹೊರಕ್ಕೂ ಒಳಕ್ಕೂ ಓಡಾಡುತ್ತಿದ್ದರು. ಪ್ರಾಯದ ಹುಡುಗರಂತೂ ಆಗೀಗ ಆಡೋ ತುಡುಗು ಹುಡುಗಿಯರ ರೇಗಿಸುತ್ತಾ ಅವುಗಳಿಂದ ಬೈಸಿಕೊಳ್ಳುತ್ತಾ ಇದ್ದವು. ಮಾರಿಗುಡಿಲಿ ಹುಲಿಯಾಸದ ತಮ್ಮಟೆ ಸದ್ದು ಎಲ್ಲರನ್ನೂ ಒಕ್ಕಡೆಗೆ ಸೆಳೆಯುತ್ತಿತ್ತು. ಎಲ್ಲರೂ ಬರೋ ಹುಲಿಗಳನ್ನೇ ಕಾಯುತ್ತಾ ಕಾದಿದ್ದರು. ಹಾಗೆ ಇದ್ದು ಒಮ್ಮೆಗೆ ಹುಲಿಮನ ಬಾಗಿಲು ತೆರೆದುಕೊಂಡಿತು. ಎಲ್ಲರ ಕಣ್ಣುಗಳು ಧಬಧಬ ಅಲ್ಲಿಗೆ ಬಿದ್ದವು. ಒಂದು ದೊಡ್ಡ ಯಾಸದ ಹುಲಿ ನಿಂಬೆಹಣ್ಣ ಬಾಯಲ್ಲಿ ಕಚ್ಚಿ ಒಳಗಿನಿಂದ ಹೊರಕ್ಕೆ ನೆಗೆದು ಬಂತು. ಬರುತ್ತಲೇ ಜನವೆಲ್ಲ ಹೌಹಾರಿ ಚದುರಿ ಸರಿದು ಅಲ್ಲೇ ರೌಂಡಾಗಿ ಜಾಗವಾಯಿತು. ಅದಾದ ಮೇಲೆ 4-6 ದೊಡ್ಡ ಹುಲಿಗಳು ಕತ್ತೆ, ಕಿರುಬ, ನಗುಸೋ ಕೋಡಂಗಿ ಒಂದಾದ ಮೇಲೊಂದು ಬಂದವು. ಬಂದವುಗಳಲ್ಲಿ ಒಂದು ಮರಿ ಹುಲಿಯೂ ಇತ್ತು. ಎಲ್ಲ ಬಂದಾದ ಮೇಲೆ ಸಾಲಾಗಿ ನಿಂತು ದೇವರಿಗೆ ಕೈ ಜೋಡಿಸಿ ತೀರುತ ತಕ್ಕೊಂಡು ಆಮೇಲೆ ಅಲ್ಲಿಂದಲೇ ಕುಣಿತ ಆರಂಭ ಆಯಿತು. ಕತ್ತೆ ಕಿರುಬನು ಎಲ್ಲರಿಗಿಂತಲೂ ಜೋರಾಗಿ ಮಜಬೂತವಾಗಿದ್ದು ಅವನಿಗೆ ಯಾಸ ತೇಟಾಗಿತ್ತು. ಅವು ಮರಿ ಕಡಿಯುವಾಗ ಲೀಲಾಜಾಲವಾಗಿ ಕತ್ತಿ ಹಿಡಿದು ನಿಂತಿದ್ದಲ್ಲ ಅವು. ಅವ ತಮಟೆ ದನಿಗೆ ಹೆಜ್ಜೆ ಹಾಕುತ್ತಾ ಬಂದ ಅಂದರೆ ಜನಕ್ಕೆ ಜನವೇ ಪರ್ಲಾಂಗು ದೂರ ಜಿಗಿಯುತ್ತಿತ್ತು. ಕುಣಿತ ಬೀದಿಗೆ ಬಂದಾಗ ಹೆಂಗು ಮಕ್ಕಳು ಜಗಲಿ ಇಳಿದೇನೆ ಜೀವ ಹಿಡ್ಕೊಂಡು ನೋಡುತ್ತಿದ್ದರು. ಏನಾರು ಕುಣಿತ ಅವರ ದಿಕ್ಕ ಬಂದರೆ ಗುಡಕ್ಕಂತ ಒಳಕ್ಕೋಗಿ ಚಿಲಕ ಹಾಕ್ಕೊಂಡು ಬಿಡುವರು. ಸಣ್ಣ ಹೈಕಳಂತೂ ದೂರವೇ ಇದ್ದು ಕುಣಿತ ಹೋದತ್ತ ಹೋದವು. ಹಾಗೆ ಕುಣಿತ ನಡೆದು ಒಕ್ಕಲಗೇರಿಗೂ ಬಂದು ಅಲ್ಲಿ ಚಾವಡಿ ಮುಂದ ಕುಣಿತು ಕುಣಿತಕ್ಕೆ ಗೌಡರು, ಶಾನುಭೋಗರು ಎನ್ನದೆ ಮುಂತಾದ ಮೇಲು ಜಾತಿ ಮುಖಂಡರು ಸೇರಿದ್ದರು. ಅವರೆಲ್ಲ ಕುಣಿತದವರಿಗೆ ತಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ಇನಾಮು ಕೊಟ್ಟು ಶಬಾಷ್ಗಿರಿ ಪಡ್ಕಂಡ್ರು. ಊರ ಮೇಲಕ್ಕೆ ಕತ್ತಲು ಬಿದ್ದು ಕುಣಿತ ಮುಗಿದರು. ಆದರೂ ಊರವರ ಕಣ್ಣು ಎತ್ತ ಹೋದರು. ನಿದ್ದೆ ಮಾಡಲು ಕಣ್ಣು ಮುಚ್ಚಿದರು.
ಅಥವಾ ಹೆಂಡತಿಗೆ ಸೀರೆ ಬಿಚ್ಚಿ ಬೆತ್ತಲೆ ಮಾಡಿ ನೋಡಿದರೂ ಕುಣಿತವೇ ಡಂಗು 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 ಚುಕ್ಕಿ ತಮಟೆ ದನಿ ಜೊತೆಯಲ್ಲೇನೆ ಕಾಣುತ್ತಿತ್ತು. ಗೌಡರು ಮಲಗಿದರು. ನಿದ್ದೆ ಬಾರದ್ದಕ್ಕೆ ಅಡ್ಡಾಡಲು ಬಂದರು. ಅವರ ಹಟ್ಟಿ ಜೀತಗಾರನು ಎಚ್ಚರವಾಗೇ ಇದ್ದುದರಿಂದ ಗೌಡರು ಬಂತಲೆ ಎಂದು ಕುಂತನು. ಗೌಡರು ಬೀಡಿನ ಬಾಯಿಗೆ ಸಿಕ್ಕಿಸಿ ಕಡ್ಡಿಗೀರಲು ಆ ಬೆಳಕಿಗೆ, ಆ ಕತ್ತಲಿಗೆ ಅವರ ಮುಖವಷ್ಟು ಕೆಂಪಗೆ ಕಂಡು ನಂದಿತು. ಗೌಡರು ಹೊಗೆ ನುಂಗುತ್ತಾ ಇದ್ದು ಆಮೇಲೆ ಜೀತಗಾರನ ದಿಕ್ಕ ತಿರುಗಿ, ಅದೇ ಆ ಮರಿ ಹುಲಿ ಮಾಡುತ್ತಿಲ್ಲ, ಆ ಹೈದ ಯಾರ ಎಂದರು. ಜೀತಗಾರ ಅದೇ ಅಳಿ ಅಮಾಸ ಅಂತ ಅಂದನು. ಅಮಾಸ ಅಂದ ಎಂದು ಮತ್ತೂ ಕೇಳಿದರು. ಅದಕ್ಕವ ಅದೇ ಅಳಿ ಆ ಕುರಿಯಯ್ಯನ ಜೊತೆಯಲ್ಲಿ ಒಂದು ತಾಯಿ ತಂದೆ ಇಲ್ಲದ ತಬ್ಬಲಿ ಹೈದ ಇತ್ತಲ್ಲ ಬುದ್ಧಿ, ಅದೇನೇ ಅಂದನು. ಗೌಡರು ಕೇಳಿದವರೇ ಅತ್ಯಾಶ್ಚರ್ಯ ಆದರು. ಎಲ್ಲಾವ ಆ ಮಠದ ಮುಂದೆ ಹೋಗಿ ಬರೋರು ಕಾಸು ಕೇಳಿ ನಿಂತ್ಕೊಳ್ಳೋ ಆ ಅಬ್ಬೆಪಾರಿನ ಹುಲಿಯ ಇದನಲ್ಲಿ ಎಷ್ಟು ಬೆಳೆದಂತೆ ಕಾಣನೆ ನೋಡು ಅಂದರು. ಗೌಡರ ಕಣ್ಣುಗಳ ಮುಂದಕ್ಕೆ ಅಮಾಸ ಹುಲಿಯಾಸ ಹಾಕಿ ಬಗೆ ಬಗೆಯಾಗಿ ಕುಣಿಯುತ್ತಾ ಬಂತು. ಧನ್ಯವಾದಗಳು ಸ್ನೇಹಿತರೆ.